ಮನೆಯಲ್ಲಿ ಈ 5 ಸೂಚನೆಗಳಿದ್ದರೆ ದುರದೃಷ್ಟ ಖಂಡಿತ. ನಾವು ದುರದೃಷ್ಟರಾಗುವ ಮುನ್ನ ಅಥವಾ ದುರದೃಷ್ಟವಂತರಾಗುವ ಮುನ್ನ ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಕಾಣಿಸ್ಕೊಳ್ತವೆ. ಹಗಲು ನಂತರ ರಾತ್ರಿ, ರಾತ್ರಿ ನಂತರ ಹಗಲು ಯಾವ ಥರ ಬರ್ತಾ ಇರುತ್ತೋ ಅದೇ ಥರ ಒಳ್ಳೆಯದು ನಂತರ ಕೆಟ್ಟದ್ದು, ಕೆಟ್ಟದ ನಂತರ ಒಳ್ಳೆಯದು ಬರಲೇಬೇಕು. ಈ ಥರ ಕೆಟ್ಟದ್ದಾಗುವ ವೇಳೆ ದುರದೃಷ್ಟ ಅನ್ನೋದು ಕಾಡ್ತಾ ಇರುತ್ತೆ. ಈ ಥರ ದುರದೃಷ್ಟ ಕಾಡುವ ಮುನ್ನ ಮನೆಯಲ್ಲಿ ಕೆಲವೊಂದು ಸೂಚನೆಗಳು ಕಾಣಿಸ್ಕೊಳ್ತವೆ. ಹಾಗಾದರೆ ಆ ಸೂಚನೆಗಳು ಯಾವುವು ಒಂದಿಷ್ಟು ತಿಳಿಯೋಣ ಬನ್ನಿ. ಸಂಕಟ ಹೆಚ್ಚುವ ಭೀತಿ. ಇದ್ದಕ್ಕಿದ್ದಂತೆ ಮನೆಯಲ್ಲಿ ಜಗಳ ಮನಸ್ತಾಪಗಳು ಉಂಟಾದಲ್ಲಿ ಅದು ಅಶುಭವನ್ನು ಸೂಚಿಸುತ್ತೆ. ಇದು ಆರ್ಥಿಕ ಬಿಕ್ಕಟ್ಟಿನ ಪರಿಣಾಮ ಆಗೋದನ್ನು ಸೂಚಿಸುತ್ತೆ. ಹಾಗಾಗಿ ಮನೆ ಮುಂದೆ ಪ್ರೀತಿಯಿಂದ ಇರೋದನ್ನು ಕಲಿತರೆ ಈ ಸಮಸ್ಯೆ ದೂರ ಆಗುತ್ತೆ. ಪೂಜೆಯಲ್ಲಿ ಅಡಚಣೆ. ಪ್ರತಿದಿನ ನಿಯಮಿತವಾಗಿ ಪೂಜೆ ನಡೆಯದ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ನೆಲೆಸೋದಿಲ್ಲ. ಹಾಗಾಗಿ ಮನೆ ಮಂದಿ ಹಣದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಹಣದ ಸಮಸ್ಯೆ ಬಗೆಹರಿಯಲು ದಿನಾಲು ದೇವರ ಪೂಜೆ ಮಾಡಬೇಕು. ಹೀಗೆ ಮಾಡಿದರೆ ಸಂಪತ್ತು ವೃದ್ಧಿ ಆಗುತ್ತೆ. ಹಿರಿಯರಿಗೆ ಗೌರವ ಕೊಡದೇ ಇರುವ ಮನೆಯಲ್ಲಿ ಲಕ್ಷ್ಮೀದೇವಿ ಎಂದಿಗೂ ನೆಲೆಸುವುದಿಲ್ಲ. ಈ ತಪ್ಪನ್ನು ಮಾಡೋ ಕಾರಣ ಅಂಥ ಮಂದಿ ಕುಟುಂಬದವರ ಸಂಸಾರದಲ್ಲಿ ಸುಖ ಶಾಂತಿ ಇರದೆ ನೆಮ್ಮದಿ ಹಾಳಾಗಿ ಹೋಗುತ್ತೆ. ಗಾಜು ಒಡೆಯುವುದು. ಪದೇ ಪದೇ ಮನೆಯಲ್ಲಿ ಗಾಜು ಹೊಡಿತಾ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಮುಂದೆ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಉಲ್ಬಣಿಸುವ ಸೂಚನೆಯನ್ನು ತೋರಿಸುತ್ತೆ. ಗಿಡ ಒಣಗುವುದು. ಮನೆಯಲ್ಲಿ ಇದ್ದಕ್ಕಿದ್ದಂತೆ ತುಳಸಿ ಗಿಡ ಒಣಗಿದರೆ ಅದು ಅಶುಭ ಸೂಚನೆಯನ್ನು ತೋರಿಸುತ್ತೆ. ಇದರರ್ಥ ಭವಿಷ್ಯದಲ್ಲಿ ಹಣದ ಸಮಸ್ಯೆ ಎದುರಾಗುವ ಸೂಚನೆ ಸಂಕೇತ ಕೂಡ ಹೌದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಯಿತು ಒಂದು ಲೈಕ್ ಕೊಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋದಿಂದ ಹೊಸದೊಂದು ಏನಾದ್ರು ಕಲ್ತಿದ್ರೆ ಈಗಲೇ ಎಲ್ರಿಗೂ ಶೇರ್ ಮಾಡಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.